ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಮಹಜರ ಆಗ್ತಾ ಇದೆ. ಪೀಣ್ಯ ಬಳಿ ಇರುವಂತಹ ಜಯಂತ್ ಟಿ ಮನೆಗೆ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸರ್ಚ್ ವಾರೆಂಟ್ ಪಡೆದು ದಾಳಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರ ಆಗ್ತಾ ಇದೆ. ಬೆಂಗಳೂರಿನ ಜಯಂತ್ ಟಿ ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪೀಣ್ಯ ಬಳಿ ಇದೆ ಜಯಂತ್ ಅವರ ಮನೆ. ಅಲ್ಲಿಗೆ ಸರ್ಚ್ ವಾರೆಂಟ್ ಪಡೆದು ಹೋಗಿ ದಾಳಿ ಮಾಡಿದ್ದಾರೆ. ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮೊದಲಿಗೆ ದೂರುದಾರ ಜಯಂತ್ ಟಿ ಮನೆಗೆ ಹೋಗಿದ್ದಾರೆ. ಅದು ಒಂದು ರೀತಿಯಲ್ಲಿ ಗೊತ್ತಿತ್ತು, ಬಟ್ ಎಲ್ಲಿ ಹೋಗ್ತಾರೆ ಫಸ್ಟ್ ಅನ್ನುವಂಥದ್ದು ಕ್ಲಾರಿಟಿ ಇರಲಿಲ್ಲ. ಹೀಗಾಗಿ ಮೊದಲಿಗೆ ಪೀಣ್ಯ ಬಳಿ ಇರುವಂತಹ ಜಯಂತ್ ಟಿ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಸರ್ಚ್ ವಾರೆಂಟ್ ಹಿಡ್ಕೊಂಡೇ ಹೋಗಿದ್ದಾರೆ. ಹೋಗಿ ಈತನ ಮನೆಯಲ್ಲಿ ಏನೆಲ್ಲ ಪ್ಲಾನಿಂಗ್ಸ್ ಆಗಿತ್ತು ಅಥವಾ ಇವರಿಗೆ ಬೇಕಾದಂತಹ ಮೂಲ ಏನು ಹೇಳ್ತಾರೆ ಪುರಾವೆಗಳೇನಾದರೂ ಸಿಗುತ್ತಾ ಈ ಒಂದು ಪ್ರಕರಣಕ್ಕೆ ಅನ್ನುವಂಥ ಸರ್ಚಿಂಗ್ನಲ್ಲಿದ್ದಾರೆ. ಇದಾದ ನಂತರದಲ್ಲಿ ಗಿರೀಶ್ ಮಟ್ಟಣ್ಣನವರ ನಿವಾಸವೋ ಅಥವಾ ಈತನ ಮೂಲ ನಿವಾಸ ಸೇಲಂ ಕಡೆಗೆ ಏನಾದ್ರು ಹೋಗ್ತಾರೋ, ಬಟ್ ಯಾರು ಕೂಡ ಊಹಿಸಕ್ಕೆ ಸಾಧ್ಯ ಇಲ್ಲ ಯಾವ ರೀತಿಯಾದಂಥ ತನಿಖೆಗೆ ಮುಂದಾಗ್ತಾರೆ ಎಸ್ಐಟಿ ಅಧಿಕಾರಿಗಳು ಅಂತ. ಸದ್ಯಕ್ಕೆ ಈತನನ್ನು ಕರೆದುಕೊಂಡು ಬಂದಿದ್ದಾರೆ ಬೆಂಗಳೂರಿಗೆ. ಪ್ರಪ್ರಥಮವಾಗಿ ಪೀಣ್ಯ ಬಳಿ ಇರುವಂಥ ದೂರುದಾರ ಜಯಂತ್ ಟಿ ಅವರ ನಿವಾಸದ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಅಲ್ಲಿ ಏನಾದರೂ ಇವರಿಗೆ ಬೇಕಾದಂಥ ಪುರಾವೆಗಳು ಸಾಕ್ಷಿಗಳು ಸಿಗುತ್ತಾ ಅನ್ನುವಂಥದ್ದು ನೋಡಬೇಕಾಗಿದೆ. ದೂರುದಾರ ಜಯಂತ್ ಒಂದು ರೀತಿಯಲ್ಲಿ ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದ್ದಾವೆ, ನಾನು ಕೋರ್ಟ್ ಮುಖೇನ ಪರ್ಮಿಷನ್ ತಗೊಂಡು ಪಡ್ಕೊಂಡಿದ್ದೇನೆ, ನನ್ನ ಹತ್ರ ಎಲ್ಲ ಇದೆ, ಸಮಯ ಬಂದಾಗ ಕೊಡ್ತೀನಿ, ಎಸ್ಐಟಿ ಅಧಿಕಾರಿಗಳು ಕರೀಲಿ ಅಂತೆಲ್ಲ ಬಹಳ ರೋಷಾವೇಶವಾಗಿ ಮಾತನಾಡ್ತಾ ಇದ್ರು ಜಯಂತ್ ಟಿ. ಈಗ ಇದು ಒಂದು ಕಡೆ ಇವರ ಹಿಂದಿರುವಂಥ ಶಕ್ತಿಗಳಲ್ಲಿ ಕಾಣದ ಕೈಗಳೇನು ಕೆಲಸ ಮಾಡಿದೆಯಲ್ಲ ಚಿನ್ನಯ್ಯನ ಹಿಂದೆ, ಅಂದರೆ ಒಂದು ರೀತಿಯಲ್ಲಿ ಬೆಂಬಲ ಕೊಟ್ಟಂಥವ್ರು ಇರಬಹುದು, ಪುಷ್ಟಿ ನೀಡಿದಂಥವ್ರು ಇರಬಹುದು, ಜೊತೆಗೆ ಇಂಥ ದೊಡ್ಡ ಸೂಕ್ಷ್ಮ ಪ್ರಕರಣದಲ್ಲಿ ಇಂಥವ್ರನ್ನ ಎದುರು ಹಾಕ್ಕೊಳ್ಬೇಕು ಅಂತ ಹೇಳಿದಾಗ ಅದಕ್ಕೊಂದು ದೊಡ್ಡ ಭಂಡ ಧೈರ್ಯನೇ ಬೇಕು. ಅದನ್ನು ಒಂದು ರೀತಿಯಲ್ಲಿ ಫೀಡ್ ಮಾಡುವಂಥ ಕೆಲಸ ಇರಬಹುದು, ಆತನಿಗೆ ಧೈರ್ಯ ತುಂಬುವ ಕೆಲಸ ಇರಬಹುದು, ಆತ ಒಪ್ಪದೇ ಇದ್ದಾಗ ಬೆದರಿಕೆ ಹಾಕುವಂಥ ಕೆಲಸವೂ ಇರಬಹುದು. ಎಲ್ಲ ವಿಚಾರದಲ್ಲೂ ಕೆಲಸ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಏನು ಬುರುಡೆ ಗ್ಯಾಂಗ್ನಲ್ಲಿ ಗುರುತಿಸ್ಕೊಂಡಿರುವಂಥವರು ಸೌಜನ್ಯಾಪರ ಹೋರಾಟಗಾರರು ಅಂತ ಶುರುವಾದಂಥ ಹೋರಾಟಗಾರರ ಕೆಲಸ ಪ್ರಮುಖವಾಗಿ ತಿಮರೋಡಿ ಆ ಭಾಗದವರು. ಬಟ್ ಬಿಟ್ಟರೆ ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತ್ ಟಿ ಇವರಿಬ್ಬರ ಮೇಲೆ ದೊಡ್ಡ ಮಟ್ಟದಲ್ಲಿ ಸಂದೇಹ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗಾಗಿ ಜಯಂತ್ ಟಿ ನಿವಾಸ. ಈ ಮಧ್ಯದಲ್ಲಿ AI ಎಕ್ಸ್ಪರ್ಟ್ ಯೂಟ್ಯೂಬರ್ ಸಮೀರ್ಗೆ ವಿಚಾರಣೆಗೆ ಹಾಜರಾಗಕ್ಕೆ ಹೇಳಿದ್ದಾರೆ. ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಸಮೀರ್ MD ಆಗಮಿಸಿದ್ದಾನೆ. ಇವತ್ತು ವಿಚಾರಣೆಗೆ ಬರಲೇಬೇಕು ಅಂತ ಸೂಚಿಸಿದ್ದಂತೆ ಎಸ್ಐಟಿ ಅಧಿಕಾರಿಗಳು. ಸೊ ಬಂದಿದ್ದಾನೆ. ವಿಚಾರಣೆಗೆ ಬರಲು ಸಾಧ್ಯವಿಲ್ಲ ಅಂತ ವಿನಾಯಿತಿ ಕೇಳಿದ್ರಂತೆ, ವಿನಾಯಿತಿ ಕೊಟ್ಟಿಲ್ಲ. ಹೀಗಾಗಿ ಈ ಕ್ಷಣಕ್ಕೆ ಸಮೀರ್ MD ಹಾಜರಾಗಿದ್ದಾನೆ. ವಿಚಾರಣೆಗೆ ಬರದೇ ಇದ್ರೆ ಬೇಲ್ ರದ್ದತಿಗೆ ಅರ್ಜಿ ಹಾಕ್ತೀವಿ ಅಂತ ಹೇಳಿದ್ರಂತೆ. ಬೇಲ್ ರದ್ದಾಗುವಂಥ ಭೀತಿಯಿಂದ ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾನೆ. ಇವತ್ತು ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಬಂದಿದ್ದಾನೆ ಸಮೀರ್ MD. ಇವತ್ತು ಬರಲೇಬೇಕು, ಬರದೇ ಇದ್ದರೆ ತಮ್ಮ ಬೇಲ್ ಕ್ಯಾನ್ಸಲೇಷನ್ಗೆ ಅರ್ಜಿ ಹಾಕ್ತೀವಿ ಅಂತ ಹೇಳಿದ್ರಂತೆ. ಹೀಗಾಗಿ ಈತ ಬಟ್ ವಿನಾಯಿತಿ ಕೇಳಿದ್ದಂತೆ, ಇಲ್ಲ ನಂಗೊಂಚೂರು ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದ್ದಂತೆ. ಇಲ್ಲ ಬರಲೇಬೇಕು ಅಂತ ಹೇಳಿದ್ದಾರೆ. ಇವರು ಹಠಕ್ಕೆ ಬಿದ್ದಿದ್ದಾರೆ, ಕಂಡೀಷನ್ ಹಾಕಿದ್ರು, ಬರದೇ ಇದ್ದರೆ ಬೇಲ್ ರದ್ದಾಗತ್ತೆ ಅಂತ ಹೇಳಿದ್ರಂತೆ. ಹೀಗಾಗಿ ಭಯಪಟ್ಟು ಬೇಲ್ ರದ್ದಾಗ್ಬಿಟ್ರೆ ಕಷ್ಟ ಅಂತ ಈತ ಬಂದಿದ್ದಾನೆ ಈ ಕ್ಷಣಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ. ಒಟ್ಟಾರೆ ಈತನನ್ನು 3 ಕೇಸ್ಗಳ ವಿಚಾರವನ್ನು ಒಟ್ಟಾಗಿ ಸೇರಿಸಿ ಈತನ ವಿಚಾರಣೆಗೆ ಮುಂದಾಗಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು. ಅದು ಈತನ AI ವಿಡಿಯೋಸ್ ಇರಬಹುದು, ಜೊತೆಗೆ ಪಾಂಗಳ ಕ್ರಾಸ್ ಹತ್ರ ಆದಂಥ ಯೂಟ್ಯೂಬರ್ಸ್ ಮೇಲಿನ ಹಲ್ಲೆ, ಜೊತೆಗೆ ಉಜಿರೆಯ ಬೆನಕ ಆಸ್ಪತ್ರೆ ಬಳಿ ನಡೆದಂತಹ ಘಟನೆಗಳು ಎಲ್ಲವೂ ಕೂಡ ಸುಮೋಟೋ ಕೇಸ್ ದಾಖಲಾಗಿತ್ತು ಧರ್ಮಸ್ಥಳ ಠಾಣೆಯಲ್ಲಿ. ಹೀಗಾಗಿ ಎಲ್ಲ ಕೇಸ್ಗಳ ವಿಚಾರಣೆಗೆ ಸಮೀರ್ ಬರಬೇಕು ಅಂತ ಹೇಳಾಗಿತ್ತು. ಹೀಗಾಗಿ ಬಂದಿದ್ದಾನೆ. ಬರದೇ ಇದ್ದರೆ ಬೇಲ್ ಕ್ಯಾನ್ಸಲೇಷನ್ಗೆ ಅರ್ಜಿ ಹಾಕ್ತೀವಿ ಅಂತ ಹೇಳಿದರು. ಭಯ ಪಟ್ಕೊಂಡು ಬಂದಿದ್ದಾನೆ. ಸದ್ಯಕ್ಕೆ ಏನು ದಾಖಲೆ ಇದೆಯೋ ಈತನ ಬಳಿ ಗೊತ್ತಿಲ್ಲ. ಎಲ್ಲ ಹಸಿ ಸುಳ್ಳುಗಳನ್ನು ಸೇರಿಸ್ಕೊಂಡು ಊಹಾಪೋಹಗಳ ಮೇಲೆ AI ಬಳಸಿಕೊಂಡು ಈತನ ವಿಡಿಯೋಸ್ ಮಾಡಿದ್ದಂಥದ್ದು ಒಂದು ರೀತಿಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ದು ಈ ಎಲ್ಲ ಪ್ರಕರಣಗಳಿಗೆ. ಹೀಗಾಗಿ ಈತನ ಮೇಲೆ ಬಹುದೊಡ್ಡ ಸಂಶಯಗಳು ವ್ಯಕ್ತವಾಗ್ತಾ ಇರುವಂಥದ್ದು, ಡೌಟ್ಸ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು ಎಲ್ಲಕ್ಕೂ ಮೂಲ ಕಾರಣ ಈತನೇ. ಹೀಗಾಗಿ ಈತನ ವಿಚಾರಣೆ ಈ ಕ್ಷಣಕ್ಕೆ ನಡೀತಾ ಇದೆ.